ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಜೆ ಎನ್ ಎಮ್ ನರ್ಸಿಂಗ್ ಆಪ್ಷನ್ ಎಂಟ್ರಿ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೆಮೋ ಮುಖಾಂತರ ತೋರಿಸ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ಒಂದಿಷ್ಟು ಇನ್ಫಾರ್ಮೇಷನ್ ನೀಡಲಿದ್ದೇನೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಈಗಾಗಲೇ ನೀವು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿದ್ದು ಅಂಥ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಹೋಗಿ ವೆರಿಫಿಕೇಷನ್ ಮಾಡ್ಕೋಬೇಕಾಗಿದೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಉಪಯುಕ್ತವಾಗಬಹುದು. ಆಫಿಷಿಯಲ್ ವೆಬ್ಸೈಟಲ್ಲಿ ನೀವು ಹೋಗಿ ಲಾಗಿನ್ ಪೇಜ್ಗೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಪ್ಲಿಕೇಶನ್ ನಂಬರ್ ಇರುವಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅದು ಈ ರೀತಿಯಾಗಿರುತ್ತೆ. ಸೊ ಈ ಒಂದು ಪೇಜಿನಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಆಮೇಲೆ ಡೇಟ್ ಆಫ್ ಬರ್ತ್ ಇವೆರಡನ್ನೂ ನೀವು ರೆಡಿಯಾಗಿ ಇಟ್ಕೊಂಡಿರಬೇಕು. ಇದರ ಜೊತೆಗೆ ನೀವು ವಾಲಿಡ್ ಇರುವಂತಹ ಅಂದರೆ ನೀವು ಕೌನ್ಸಿಲಿಂಗ್ ಟೈಮಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ನಂಬರ್ ಕೊಟ್ಟಿರ್ತೀರ ಅದನ್ನು ಕೂಡ ನೀವು ಇಟ್ಕೊಂಡಿರಬೇಕು. ಸೊ ನೀವು ಲಾಗಿನ್ ಮಾಡಿ ಕ್ಲಿಕ್ ಮಾಡಿದಾಗ ಸೊ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ಒಳಗಡೆ ನಿಮಗೆ ಇಲ್ಲಿ ನೋಡಿ, ಕ್ಲಿಕ್ ಹೇರ್ ಫಾರ್ ಆಪ್ಷನ್ ಎಂಟ್ರಿ ಅಂತ ಇದೆಯಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೊ ನಿಮ್ಮ ಮೊಬೈಲ್ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರಿಗೆ OTP ಹೋಗುತ್ತೆ. ಓಕೆನಾ? ಸೊ ಆ ಒಂದು OTPನ ನೀವು ಈ ಒಂದು ಇದರಲ್ಲಿ ಎಂಟ್ರಿ ಮಾಡಬೇಕು. ಇನ್ ಕೇಸ್ ಆಫ್ ನಿಮಗೆ OTP ಬರಲಿಲ್ಲ ಅಂದರೆ ಮತ್ತೆ ರೀಸೆಂಡ್ OTP ಅಂತ ಇದೆ, ಅದಕ್ಕೆ ಕ್ಲಿಕ್ ಮಾಡ್ಬೋದು. ಸೊ OTP ಎಂಟರ್ ಮಾಡಿದ ಮೇಲೆ ಕೆಳಗಡೆ ಒಂದು ಬಟನ್ಗೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನೀವು ಪೇಜ್ ಓಪನ್ ಆಗುತ್ತೆ ಈ ರೀತಿಯಾಗಿ. ಸೊ ಇಲ್ಲಿ ನಿಮಗೆ ಡಿಸ್ಟ್ರಿಕ್ಟ್ ಅಂತಿದೆ, ಅಂದರೆ ನೀವು ಯಾವ ಜಿಲ್ಲೆಯ ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಂತ ಮಾಡಿದ್ದೀರಿ, ಯಾವ ಜಿಲ್ಲೆಯಲ್ಲಿ ನೀವು ಕಾಲೇಜ್ ಸೆಲೆಕ್ಟ್ ಮಾಡ್ತಾ ಇದ್ದೀರಿ, ಸೊ ಅದನ್ನು ಒಂದು ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದ ಮೇಲೆ ಸೊ ನೆಕ್ಸ್ಟ್ ನಿಮಗೆ ಅದರ ಪಕ್ಕದಲ್ಲಿರುವಂತಹ ಒಂದು ಆಪ್ಷನ್ ಇದೆ, ಅದು ಸ್ಕೂಲ್ ಟೈಪ್ ಅಂತ. ಅಂದರೆ ನೀವು ಗೋರ್ಮೆಂಟ್ ಕಾಲೇಜ್ಗಳಿಗೆ ಅಡ್ಮಿಷನ್ ಮಾಡಿಸಲು ಬಯಸ್ತೀರಾ ಅಷ್ಟೇ, ಅಥವಾ ಪ್ರೈವೇಟ್ ಕಾಲೇಜಿಗೂ, ಅಥವಾ ಆಲ್ ಅಂದರೆ ಪ್ರೈವೇಟ್ ಮತ್ತು ಗೋರ್ಮೆಂಟ್ ನೀವು ಯಾವುದಕ್ಕೆ ಸ್ಕೂಲ್ ಟೈಪನ್ನು ಬಯಸ್ತೀರಿ ಅದಕ್ಕೆ ನೀವು ಆಲ್ ಅಂದರೆ ಪ್ರೈವೇಟ್ ಮತ್ತು ಗೋರ್ಮೆಂಟ್ ಎಲ್ಲವನ್ನೂ ಸೇರಿಸಿ ಇರ್ಬೋದು, ಅಥವಾ ಗೋರ್ಮೆಂಟ್ ಆಗಿದ್ದರೆ ಗೋರ್ಮೆಂಟ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರೈವೇಟ್ ಆಗಿದ್ದರೆ ಪ್ರೈವೇಟ್ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು, ಅದನ್ನು ಕೂಡ ಆಪ್ಷನ್ ಇದೆ. ಸೊ ನೆಕ್ಸ್ಟ್ ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಯಾವ ಕಾಲೇಜನ್ನು ಯಾವ ರೀತಿಯಾಗಿ ಪ್ರಯಾರಿಟಿ ಕೊಡ್ತೀರಿ. ಫಾರ್ ಎಕ್ಸಾಂಪಲ್ ನಿಮಗೆ ಗೋರ್ಮೆಂಟ್ ಕಾಲೇಜ್ ಬೇಕಾಗ್ತದೆ ನಂಬರ್ 1 ಅಂತ, ಅಥವಾ ಬೇರೆ ಒಂದು ಪ್ರೈವೇಟ್ ಚೆನ್ನಾಗಿ ಕಾಲೇಜ್ ಇರ್ತದೆ ನಂಬರ್ 2, ಈ ರೀತಿಯಾಗಿ ನೀವು ನಂಬರ್ಗಳನ್ನು ಹಾಕಬೇಕಾಗುತ್ತೆ. ಸೊ ಈ ನಂಬರ್ಗಳನ್ನು ಹಾಕಿದ ಮೇಲೆ ನಿಮಗೆ ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಈ ಫಾರ್ ಎಕ್ಸಾಂಪಲ್ 1 2 3 ಅಂತ ಕೊಟ್ಟಿದ್ದಾರೆ, ಒಂದು 3 ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿರಿ 1 2 3 ಮೇಲೆ. ಓಕೆ, ಹಾಗೆ ಇದನ್ನು ಆಪ್ಷನ್ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಒಂದು ರಿವೇವ್ ಅಂತ ಬರುತ್ತೆ. ಓಕೆ, ಪ್ರಿವೇವ್ ಅಂತಿದೆ, ನೋಡ್ಕೊಳ್ಳಿ, ಅಂದರೆ ನೀವು ಹಾಕಿರುವಂಥ ಹೆಸರು ಕರೆಕ್ಟ್ ಆಗಿದೆಯಲ್ಲ ಅಂತೇಳಿ. ಸೊ ರಿವ್ಯೂ ಆದಮೇಲೆ ನಿಮಗೆ ಸೊ ಅದನ್ನು ಕಾಲೇಜನ್ನು ಕನ್ಫರ್ಮ್ ಮಾಡಬೇಕಿತ್ತು. ಸೊ ಆವಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ಕನ್ಫರ್ಮ್ ಟು ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಆಪ್ಷನ್ ಬರುತ್ತೆ. ಸೊ ಈ ಸೇವ್ ಆ್ಯಂಡ್ ಆಪ್ಷನ್ಗೆ ನೀವು ಟಿಕ್ ಮಾಡಬೇಕಾಗುತ್ತೆ. ಸೊ ಟಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ಸೊ ಬರುವಂಥದ್ದು ಎಸ್, ಟಿಕ್ ಮಾಡಿದ ಮೇಲೆ ಬರುತ್ತೆ ಎಸ್ ಅಂತ ಬರುತ್ತೆ. ಓಕೆನಾ? ನಿಮ್ಗೆ ಓಕೆ ಅನಿಸಿದರೆ ಅದನ್ನು ಎಸ್ ಅಂತ ಕೊಡಬೇಕು, ಇಲ್ಲ ಅಂತಂದರೆ ನೋ, ನಿಮ್ಗೆ ಇಷ್ಟವಾಗಿಲ್ಲ ಅಂದರೆ ನೋ ಅಂತ ಇಡ್ಬೋದು. ಸೊ ಎಸ್ ಕೊಟ್ಟ ಮೇಲೆ ಡಾಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಸೊ ಇದಕ್ಕೂ ಓಕೆ ಬಟನ್ಗೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮ್ಗೆ ಇನ್ ಕೇಸ್ ಆಫ್ ಏನಾದರೂ ಅದರಲ್ಲಿ ಬದಲಾವಣೆ ಮಾಡಬೇಕಿತ್ತು, ಈಗ ನಿಮಗೆ ಸಬ್ಮಿಟ್ ಮಾಡಿಬಿಟ್ಟಿದ್ದೀರಾ ಬಟ್ ನಿಮ್ಮ ಕಾಲೇಜ್ ಇಷ್ಟವಾಗಲಿಲ್ಲ, ಯಾರೋ ಹೇಳಿದ್ರು ನಿಮಗೆ ಕಾಲೇಜ್ ಬೇಡ ಅಂತ, ಸೊ ಅದನ್ನು ರಿಮೂವ್ ಮಾಡಬೇಕಿತ್ತು ಅಥವಾ ಅದನ್ನು ಬದಲಾವಣೆ ಮಾಡಬೇಕಿತ್ತು, ಫಸ್ಟ್ ಇದನ್ನು ಸೆಕೆಂಡ್ ಮಾಡ್ಕೋಬೇಕಿತ್ತು ಅಥವಾ ಥರ್ಡ್ ಮಾಡ್ಕೋಬೇಕಿತ್ತು. ಆ ಟೈಮಲ್ಲಿ ನೆಕ್ಸ್ಟ್ ನೀವೇನು ಮಾಡಬೇಕು, ಎಡಿಟ್ ಸೆಲೆಕ್ಟೆಡ್ ಕೋರ್ಸ್ ಆಪ್ಷನ್ ನಂಬರ್ ಅಂತ ಇದೆ, ನಿಮ್ಗೆ ಏನಾದರೂ ನಂಬರಲ್ಲಿ ಬದಲಾವಣೆ ಮಾಡಬೇಕಿತ್ತು, ಅಂದರೆ 2ನೇ ಆಪ್ಷನ್ 3ನೇ ಆಪ್ಷನ್ ಬದಲಾವಣೆ ಮಾಡಬೇಕಿತ್ತು. ಆ ಟೈಮಲ್ಲಿ ಸೆಲೆಕ್ಟ್ ಎಡಿಟ್ ಕೋರ್ಸ್ ಆಪ್ಷನ್ಗೆ ನೀವು ಹೋಗಬೇಕು. ಸೊ ಹೋದ್ಮೇಲೆ ನೀವು ಯಾವ ಕಾಲೇಜನ್ನು ನೀವು ಈ ಥರ್ಡ್ ಅಥವಾ 5th ಇಡಬೇಕಂತ ಮಾಡಿದ್ದೀರಿ, ಸೊ ಅದಕ್ಕೆ ನೀವು ಏನು ಮಾಡಬೇಕು, ಅಲ್ಲಿ ಬದಲಾವಣೆ ಮಾಡ್ಕೋಬೇಕು. ಏನಂತೇಳಿ 1 2 3 ಇದ್ದಿದ್ದನ್ನು 1 3 2 ಅಂತಂದರೆ 2ನೇದು 3ನೇದಕ್ಕೆ ಶಿಫ್ಟ್ ಆಗಬೇಕಿತ್ತು. ಸೊ ಆವಾಗ ನೀವು ಅಪ್ಡೇಟ್ ಆಪ್ಷನ್ಗೆ ಕ್ಲಿಕ್ ಮಾಡಬೇಕು. ಸೊ ಅಪ್ಡೇಟ್ ಆದಮೇಲೆ ಡು ಯು ವಾಂಟ್ ಟು ಅಪ್ಡೇಟ್ ಅಂತ ಬರುತ್ತೆ, ಓಕೆ ಮಾಡಬೇಕು. ಓಕೆ, ಸೊ ಈ ಒಂದು ಆಪ್ಷನ್ಗೆ ಓಕೆ ಮಾಡಿದ ಮೇಲೆ ನಿಮಗೆ ಸೊ ಏನಾಯಿತು, ನೀವು ಕಾಲೇಜನ್ನು ಕೆಳಗೆ ಮೇಲುಗಡೆ ಮಾಡ್ಕೊಂಡ್ರಿ, ಅಂದರೆ ಆಪ್ಷನ್ ಎಂಟ್ರಿಯಲ್ಲಿ ಬದಲಾವಣೆ ಮಾಡ್ಕೊಂಡ್ರಿ ಅಂತ ಕನ್ಫರ್ಮ್ ಆಗುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕು, ಅಪ್ಡೇಟ್ ಆದಮೇಲೆ ಇನ್ ಕೇಸ್ ಆಫ್ ನಿಮಗೆ ಇದು ಕಾಲೇಜ್ ಬೇಡಾಗಿತ್ತು, ಸೊ ಅಲ್ಲಿ ಪಕ್ಕದಲ್ಲಿ ರಿಮೂವ್ ಅಂತ ಆಪ್ಷನ್ ಇದೆ. ಸೊ ಆ ರಿಮೂವ್ ಆಪ್ಷನ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಕಾಲೇಜನ್ನು ರಿಮೂವ್ ಮಾಡಲು ಬಯಸಿದ್ದೀರಿ ಆ ಕಾಲೇಜಿಗೆ ಇಲ್ಲಿ ನೋಡಿ ಸೆಲೆಕ್ಟ್ ಆಲ್ ಅಂತ ಇದೆಯಲ್ಲ, ಅಲ್ಲಿ ಒಂದು ಯಾವ ಕಾಲೇಜ್ ರಿಮೂವ್ ಮಾಡಬೇಕಿತ್ತು ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ.
ರಿಮೂವ್ ಆಪ್ಷನ್ಗೆ ಕ್ಲಿಕ್ ಮಾಡಿದಾಗ ಸೊ ಅದು ಡು ಯು ವಾಂಟ್ ಟು ರಿಮೂವ್ ಅಂತ ಕೇಳುತ್ತೆ, ಓಕೆ ಅಂತ ಕೊಡಬೇಕು. ಸೊ ಓಕೆ ಅಂತ ಕೊಟ್ಟ ಮೇಲೆ ರಿಮೂವ್ ಆದಮೇಲೆ ಮತ್ತೇನಾದರೂ ನೀವು ಆ್ಯಡ್ ಮಾಡೋದಿದ್ರೆ ಆ್ಯಡ್ ಮಾಡ್ಕೋಬೋದು, ರಿಮೂವ್ ಮಾಡೋದಿದ್ರೆ ರಿಮೂವ್ ಮಾಡ್ಕೋಬೋದು. ಓಕೆ, ಈ ಥರನಾಗಿ ನೀವು ಕೂಡ ಬದಲಾವಣೆಗಳನ್ನು ಮಾಡ್ಕೋಬೋದು. ಓಕೆ, ಫೈನಲ್ ಆಗಿ ನೀವು ಇದನ್ನು ನೀವು ಅಪ್ಡೇಟ್ ಮಾಡಬೇಕಂತ ಬಯಸಿದರೆ ಸೊ ಅದನ್ನು ನೀವು ಅಪ್ಡೇಟ್ ಅಂದರೆ ಫೈನಲ್ ಆಗಿ ನೀವು ಕನ್ಫರ್ಮ್ ಮಾಡಬೇಕಿದ್ರೆ ಅಲ್ಲಿ ನೀವು ಸೊ ಓಕೆ ಅಂತ ಬರುತ್ತೆ. ಸೊ ಓಕೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ಆಮೇಲೆ ಇಲ್ಲಿ ರಿಮೂವ್ ಅಥವಾ ಅಪ್ಡೇಟ್ ಮಾಡಿದ ಮೇಲೆ ಸೊ ನಿಮಗೆ ಏನು ಮಾಡಬೇಕು, ನೆಕ್ಸ್ಟು ಸ್ಟೆಪ್ಪಲ್ಲಿ ನೀವು ಸೆಲೆಕ್ಟ್ ಮಾಡಿರುವಂತಹ ಕಾಲೇಜುಗಳನ್ನು ಅಪ್ಡೇಟ್ ಅಂದರೆ ಡೌನ್ಲೋಡ್ ಮಾಡ್ಕೋಬೇಕಿತ್ತು. ಯಾಕೆ ಹೇಳಿ, ಸೊ ನೀವು ಸೆಲೆಕ್ಟ್ ಮಾಡಿರುವಂಥ ಕಾಲೇಜ್ ನಿಮಗೆ ನೆನಪು ಇಲ್ಲದೆ ಇರ್ಬೋದು, ನೆನಪೂ ಇರಬಹುದು. ಸೊ ಅವಾಗ ನೀವೇನು ಮಾಡಬೇಕು, ಡೌನ್ಲೋಡ್ಗೆ ಕ್ಲಿಕ್ ಮಾಡಿದಾಗ ಈ ಥರ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಆ ಪೇಜನ್ನು ನೀವು ಪ್ರಿಂಟ್ಔಟ್ ತೆಗೆದು ಇಟ್ಕೋಬೇಕಾಗುತ್ತೆ.